ನಮಸ್ತೆ ಸ್ನೇಹಿತರೆ. ಜ್ಯೋತಿರ್ಲಿಂಗದಷ್ಟೇ ಶ್ರೇಷ್ಠವಾದ ತ್ರಿಲಿಂಗದ ರಕ್ಷಣೆಯ ಹೊಣೆ ಹೊತ್ತ ಋಷಭ ವಂಶದ ರಾಜ ವಿಜಯೇಂದ್ರನ್ ಅದೇ ಸ್ಫಟಿಕ ಲಿಂಗದ ರಕ್ಷಣೆ ಮಾಡುವ ಸಮಯದಲ್ಲಿ ಬಿಟ್ಟ ಬಾಣ ಋಷಿಯ ಪತ್ನಿಯ ಮಗನ ಸಾವಿಗೆ ಕಾರಣ ಆಗ್ತೈತೆ ಗುರು. ಕಾರಣವಿಲ್ಲದೆ ತನ್ನ ಮಗನನ್ನ ಸಾಯಿಸ್ಬಿಟ್ನಲ್ಲ ಈ ರಾಜ ಅಂತ ಪುತ್ರ ಶೋಕದಲ್ಲಿ ಕಾಡಬೇಕು ಎಂಬ ಶಾಪನ ನೀಡ್ತಾಳೆ ಋಷಿಯ ಪತ್ನಿ. ಈ ಶಾಪ ಆ ರಾಜನಿಗೆ ಅವನ ಮಗನಿಗೆ ಪುನರ್ಜನ್ಮದಲ್ಲೂ ಕಾಡ್ತಾ ಹೋಗುತ್ತೆ. ಈ ಜನ್ಮದಲ್ಲಿ ಯಶಸ್ವಿ ಕೈಗಾರಿಕೋದ್ಯಮಿ ಆದಿದೇವ್ ವರ್ಮನಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತಾನೆ. ಅವನ್ನ ಕೊಲ್ಲೋಕೆ ಅಂತ ಸ್ವಂತ ಮಗನೇ ತೇಜ್ ಮುಂದಾಗ್ತಾನೆ. ಅಮ್ಮನಿಲ್ಲದ ಮಗನನ್ನು ಪ್ರೀತಿಯಿಂದ ಸಾಕಿದ ತಂದೆಯನ್ನೇ ಮಗನೇ ಕೊಲ್ಲಲು ಮುಂದಾಗಲು ಕಾರಣವೇನು? ತಂದೆಯನ್ನು ದ್ವೇಷಿಸಲು ಕಾರಣ ಏನು? ಶಾಪ ಪರಿಹಾರ ಹೇಗೆಲ್ಲ ಆಗ್ತೈತೆ ಎಂಬುದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಗುರು. ಯಾವ್ದು ಆ ಸಿನಿಮಾ ಅಂದ್ರೆ ಋಷಭ. ಮೋಹನ್ ಲಾಲ್ ಹಾಗೂ ಮೋಹನ್ ಲಾಲ್ಗೆ ಸರಿಸಮನಾಗಿ ನಟಿಸಿರ್ತಕ್ಕಂಥ ಕನ್ನಡದ ನಟ ಸಮರ್ಜಿತ್ ಲಂಕೇಶ್ ಹಾಗೂ ರಾಗಿಣಿ ದ್ವಿವೇದಿ, ಅಜಯ್ ಪಾವನಗೌಡ, ಗರುಡರಾಮ್, ಹಾಲಿ ಇನ್ನು ಸಾಕಷ್ಟು ಕಲಾವಿದರು ನಟಿಸಿರ್ತಕ್ಕಂಥ ಸಿನಿಮಾ. ಹಾಗೆ ನಂದ ಕಿಶೋರ್ ಅವರು ಪ್ರಥಮ ಬಾರಿಗೆ ಮಲಯಾಳಂ ಸಿನಿಮಾನ ನಿರ್ದೇಶನ ಮಾಡಿರ್ತಕ್ಕಂಥವ್ರು. ಹಾಗೆ ಸ್ಯಾಮ್ಸಿ ಸಂಗೀತ ನೀಡಿದ್ರೆ ಆಂಟನಿ ಸಮನ್ಸ್ ಛಾಯಾಗ್ರಹಣನ ಕೊಟ್ಟಿರ್ತಾರೆ ಈ ಸಿನಿಮಾಗೆ. ಆಕ್ಷನ್ ಥ್ರಿಲ್ಲರ್ ಕಥೆಯನ್ನು ಮೈಥಾಲಜಿಕ್ ಹಾಗೂ ಎಮೋಷನಲ್ ಸನ್ನಿವೇಶದೊಂದಿಗೆ ಹೆಣೆದಿರ್ತಕ್ಕಂಥ ಪರಿ ತುಂಬಾನೇ ಅದ್ಭುತವಾಗಿದೆ ಅಂತ ಹೇಳ್ಬೋದು ಗುರು. ಎಂದಿನಂತೆ ರಾಜನಾಗಿ ಸರಿಸಾಟಿ ಇಲ್ಲದ ಅಪ್ಪನ ಪಾತ್ರದಲ್ಲಿ ಮೋಹನ್ ಲಾಲ್ ಭರ್ಜರಿ ಕಮಾಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕನ್ನಡದ ನಟ ಸಮರ್ಜಿತ್ ಲಂಕೇಶ್ ಮಗ ತೇಜ್ ಹಾಗೂ ಹೈಗ್ರೀವನ ಪಾತ್ರದಲ್ಲಿ ಮೋಹನ್ ಲಾಲ್ಗೆ ಸರಿಸಾಟಿ ಇಲ್ಲದಂತೆ ನಟಿಸಿ ತುಂಬಾನೇ ಗಮನ ಸೆಳೆದಿದ್ರೆ. ಮಲಯಾಳಂನಲ್ಲಿ ಒಬ್ಬ ಒಳ್ಳೆಯ ನಟ ಸಿಕ್ದಂಗೆ ಆಯ್ತು ಕನ್ನಡದ ನಟ. ಹಾಗೆ ಆಕ್ಷನ್ ಸೀನ್ಗಳಲ್ಲಿ ಮತ್ತು ಡ್ಯಾನ್ಸ್ ನಲ್ಲಿ ಬೆಸ್ಟ್ ಪರ್ಫಾರ್ಮ್ ನೀಡಿದರೆ ಸಮರ್ಜಿತ್ ಲಂಕೇಶ್. ಹಾಗೆ ಮೋಹನ್ ಲಾಲ್ ಪತ್ನಿಯಾಗಿ ರಾಣಿಯಾಗಿ ಆಕ್ಷನ್ ಸೀನ್ಗಳಲ್ಲೂ ನಟಿಸಿರುವ ರಾಣಿ ಪಾತ್ರದಲ್ಲಿ ರಾಗಿಣಿ ದ್ವಿವೇದಿ ಅಚ್ಚರಿ ಮೂಡಿಸ್ತಾರೆ ಅಂತಾನೆ ಹೇಳ್ಬೋದು. ಉಳಿದಂತೆ ತೇಜ್ಗೆ ಜೋಡಿಯಾಗಿ ನಯಾಸ, ಸಾರಿಕಾ, ತೆಲುಗು ನಟ ಅಜಯ್, ಕನ್ನಡದ ನಟ ಕಿಶೋರ್, ಗರುಡರಾಮ್, ಅಯ್ಯಪ್ಪ ಪಾತ್ರಗಳು ತುಂಬಾನೇ ಗಮನ ಸೆಳೆಯುತ್ತೆ ಅಂತ ಹೇಳ್ಬೋದು ಗುರು. ಈಗಲೇ ಸಿನಿಮಾ ರಿಲೀಸ್ ಆಗಿದೆ. ತುಂಬಾನೇ ಅದ್ಭುತವಾದ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಸಮರ್ಜಿತ್ ಲಂಕೇಶ್ ಅವರು. ಹಾಗೆ ಮೋಹನ್ ಲಾಲ್ ಜೊತೆ ಅವರು ಸರಿಸಮನಾಗಿ ನಟಿಸಿರ್ತಕ್ಕಂಥ ಸಮರ್ಜಿತ್ ಲಂಕೇಶ್ ನಿಜಕ್ಕೂ ಒಬ್ಬ ಅದ್ಭುತ ನಟ ಆಗೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಹಾಗೆ ಕನ್ನಡದ ನಿರ್ದೇಶಕ ನಂದ ಕಿಶೋರ್ ಮೊದಲ ಬಾರಿಗೆ ಒಂದು ಮಲಯಾಳಂ ಸಿನಿಮಾನ ನಿರ್ದೇಶನ ಮಾಡಿ ಅದು ಈ ತರ ಒಂದು ಆಕ್ಷನ್ ಥ್ರಿಲ್ಲರ್ ಮೈಥಾಲಜಿಕಲ್ ಕತೆ ಇರ್ತಕ್ಕಂಥ ಸಿನಿಮಾನ ನಂದಕಿಶೋರ್ ಅವರು ನಿರ್ದೇಶನ ಮಾಡಿರುವುದು ನಿಜಕ್ಕೂ ಒಂದು ಅದ್ಭುತ ಅಂತ ಹೇಳ್ಬೋದು. ಕತೆ ಆಯ್ಕೆ ಹಾಗೂ ಸ್ಟಾರ್ ಕಾಸ್ಟ್ ಆಯ್ಕೆಯಲ್ಲಿ ಎಂದಿನಂತೆ ನಂದಕಿಶೋರ್ ಅವರು ತಮ್ಮ ಜಾಣ್ಮೆನ ತೋರ್ಬಿಟ್ಟಿದ್ದಾರೆ. ಅದ್ದೂರಿಯಾಗಿ ನಿರ್ಮಾಣವಾಗಿರುವ ಸಿನಿಮಾದಲ್ಲಿ ಗ್ರಾಫಿಕ್ಸ್ ಗುಣಮಟ್ಟ ಒಂದ್ ಸ್ವಲ್ಪ ಕಡಿಮೆ ಆಯ್ತು ಅಂತ ನನ್ಗನ್ಸುತ್ತೆ. ಒಂದ್ ಸ್ವಲ್ಪ ಇನ್ನೂ ಚೆನ್ನಾಗಿದ್ದೀರಿ, ಇನ್ನೂ ಚೆನ್ನಾಗಿರ್ತಕ್ಕಂಥದ್ದು ಸಿನಿಮಾ ಅಂತ ನನ್ಗನ್ಸುತ್ತೆ. ಇನ್ನ ಹೊಸದೇನು ಕಥೆಯ ಹೆಳೆ ಅಂತ ಏನು ಅನ್ಸಲ್ಲ. ಬೆಸ್ಟ್ ಎನ್ಸುವ ಮೋಹನ್ ಲಾಲ್ ಹಾಗೂ ಸಮರ್ಜಿತ್ ಲಂಕೇಶ್ ನಟನೆ ತುಂಬಾನೇ ಗಮನ ಸೆಳೆಯುತ್ತೆ. ಟಿಪಿಕಲ್ ಮಲಯಾಳಂ ಸಿನಿಮಾದ ಫ್ಲೋರ್ ಇಲ್ಲೂ ಆದ್ರೂ ಫ್ಯಾಮಿಲಿ ಜೊತೆ ಒಂದ್ಸರಿ ಕುತ್ಕೊಂಡು ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು ಗುರು ಸಿನಿಮಾನ. ಹಾಗೆ ಋಷಭ ಸಿನಿಮಾ ಈಗಾಗಲೇ ರಿಲೀಸ್ ಆಗ್ಬಿಟ್ಟಿದೆ. ಮತ್ತೆ ಆಕ್ಷನ್ ಸೀನ್ಗಳು ಮತ್ತೆ ಸಮರ್ಜಿತ್ ಲಂಕೇಶ್ ಆಕ್ಷನ್ ಸೀನ್ಗಳು ತುಂಬಾನೇ ಅದ್ಭುತವಾಗಿದೆ. ಇನ್ನು ರಾಗಿಣಿ ದ್ವಿವೇದಿ ಅವರು ಈ ಸಿನಿಮಾದಲ್ಲಿ ಆಕ್ಷನ್ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾ ಒಂಥರ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತಾನೆ ಹೇಳ್ಬೋದು. ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿ ತುಂಬಾನೇ ಓಡ್ತಾ ಇದೆ, ತುಂಬಾನೇ ಹೆಸರು ಮಾಡ್ತಾ ಇದೆ. ಜನ ಕೂಡ ಥಿಯೇಟರ್ ಕಡೆ ಮುಗಿ ಬೀಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಸಿನಿಮಾ ಒಂಥರ ಡಿಫ್ರೆಂಟ್ ಆಗಿದೆ. ನಂದಕಿಶೋರ್ ಅವರ ನಿರ್ದೇಶನದಲ್ಲಿ ಮಲಯಾಳಂ ಸಿನಿಮಾ ಕನ್ನಡದಲ್ಲೂ ಡಬ್ಬಾಗಿ ಬರ್ತದೆ. ಹಾಗೆ ಮಲಯಾಳಂ ಅಲ್ಲಿ ರಿಲೀಸ್ ಆಗಿದೆ, ತೆಲುಗುನಲ್ಲೂ ಬಂದಿದೆ ಸಿನಿಮಾ. ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ಬೋದು. ಹಾಗೆ ದಯಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ ಸ್ನೇಹಿತರೆ.